ಇನ್ನೇನು ನಾಳೆಯಿಂದ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಮುಂಚೆ ಬರೋವಂಥ ಅಮಾವಾಸ್ಯೆನೇ ಆಷಾಢ ಅಮಾವಾಸ್ಯೆ. ಅಂದರೆ ಇವತ್ತಿನ ದಿನ ಆಚರಿಸ್ತಾ ಇದ್ದೀವಲ್ಲ ಅದೇನೆ. ಇದನ್ನು ನಾವು ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೂ ಕರಿತೀವಿ. ಯಾಕೆಂದರೆ ರೈತರು ಮಣ್ಣಿನಲ್ಲಿ ಎತ್ತನ್ನು ಮಾಡಿಬಿಟ್ಟು ಪೂಜೆಯನ್ನು ಮಾಡ್ತಾರೆ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರಜನಿ ನವೀನ್. ನಾನಿವತ್ತು ಆಷಾಢ ಮಾಸದ ಪೂಜೆನ ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದನ್ನು ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ. ಅಮಾವಾಸ್ಯೆ ತಿಥಿ ಸೋಮವಾರ 6:49 ಆರಂಭ ಆಗಿ ಮಂಗಳವಾರ ಮಧ್ಯಾಹ್ನ 3:12 ಅಂತ್ಯವಾಗುತ್ತೆ. ಮತ್ತು ನಾವು ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೋಬೇಕು ಕೂಡ. ಆ ಟೈಮಲ್ಲಿ ಆಗಲಿಲ್ಲ ಅಂದರೆ ರಾಹುಕಾಲನ ಬಿಟ್ಟು 3 ಗಂಟೆ ಒಳಗೆ ಯಾವ ಟೈಮಲ್ಲಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೋತಾ ಇದ್ದೀನಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಹೊಸದಾಗಿ ಸ್ವಸ್ತಿಕ್ ಚಿಹ್ನೆನ ಹಾಕ್ಕೋಬೇಕು. ಅದಾದಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ. ಅಡುಗೆ ಮನೆಯಲ್ಲೂ ಸ್ಟವ್ಗೂ ಪೂಜೆನ ಮಾಡ್ಕೋತೀನಿ. ಫ್ರೆಂಡ್ಸ್, ಪ್ರತಿ ಅಮಾವಾಸ್ಯೆನಲ್ಲಿ ನಿಂಬೆಹಣ್ಣನ್ನು ಮನೆಗೆ ದೃಷ್ಟಿನ ತೆಗೆದು ಅದು ಹೊಸ್ಲ ಮೇಲೆ ಇಟ್ಬಿಟ್ಟು ಕಟ್ ಮಾಡಿ ಒಂದಕ್ಕೆ ಅರಿಶಿನ ಒಂದಕ್ಕೆ ಕುಂಕುಮನ ಹಚ್ಚಿ, ಅರಿಶಿನ ಹಚ್ಚಿರೋದಕ್ಕೆ ಕುಂಕುಮನ ಹಚ್ಚಿರೋದಕ್ಕೆ ಅರಿಶಿನ ಹಾಕಿಬಿಟ್ಟು ಕತ್ರಿಗೈನಲ್ಲಿ ಈ ಥರ ಇಡಬೇಕು. ಅದಾದಮೇಲೆ ಮತ್ತೆ ಪೂಜೆನ ಮಾಡಬೇಕು. ಫ್ರೆಂಡ್ಸ್, ನಾನಿಲ್ಲಿ ನೈವೇದ್ಯ ಮಾಡೋದಕ್ಕೆ ಹಳಸಿನಣ್ಣಿನ ರಸಾಯನನ ಮಾಡ್ಕೊಂಡಿದ್ದೆ. ಅದಕ್ಕೆ ಹಳಸಿನಣ್ಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ತೆಂಗಿನಕಾಯಿ ತುರಿ ಬೆಲ್ಲನ ಮಿಕ್ಸ್ ಮಾಡಿ ನೈವೇದ್ಯನ ಮಾಡಿದೆ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಾನು ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಕುಕ್ಕರ್ಗೆಲ್ಲ ಹಾಕಿಬಿಟ್ಟು ವಿಷಲ್ ಹಾಕೋದಕ್ಕೆ ಇಟ್ಬಿಟ್ಟು ಹಸ್ಬೆಂಡ್ಗೆ ಹೇಳಿ ನಾನು ನನ್ನ ಮಗಳು ದೇವಸ್ಥಾನಕ್ಕೆ ಹೊರಟ್ವಿ. ಫ್ರೆಂಡ್ಸ್, ಅಲ್ಲಿ ಯಾರೂ ಇನ್ನೂ ರಂಗೋಲಿ ಹಾಕಿರಲಿಲ್ಲ. ನಾನು ಕೇಳಿದೆ ಹಾಕ್ಬೋದಾ ಅಂತ. ಹಾಕಿ ಅಂತ ಅಂದರು. ನನಗೂ ತುಂಬಾ ಖುಷಿ ಆಯಿತು ಅಮ್ಮನ ಸೇವೆ ಮಾಡೋದಕ್ಕೆ. ತುಂಬ ಖುಷಿಯಾಗಿ ಹಾಕಿದೆ. ನಿಮಗೂ ರಂಗೋಲಿ ಹಾಕೋದು ಅಂದರೆ ಇಷ್ಟನಾ? ಕಮೆಂಟ್ ಮಾಡಿ. ನಾನು ಹೇಗೆ ಹಾಕಿದ್ದೀನಿ ಸ್ವಲ್ಪ ತಿಳಿಸಿ ಫ್ರೆಂಡ್ಸ್. ಅದಾದಮೇಲೆ ಅಮ್ಮನವ್ರ ದರ್ಶನ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಏನು ಅಂದರೆ ನನ್ನ ಮಗ ಇವತ್ತು ತಿಂಡಿನೇ ತಿನ್ನಲಿಲ್ಲ, ಹಳಸಿನಣ್ಣೆ ತಿಂದಿದ್ದು. ಅಷ್ಟು ಇಷ್ಟ ಅವನಿಗೆ. ಹಳಸಿನಣ್ಣು ಕಾಯಿ ಆಗಿದ್ದಾಗ ಇಟ್ಟಿದ್ರೆ ಹೋಗ್ತಾ ಬರ್ತಾ ನೀನು ಚೆನ್ನಾಗಿ ಹಣ್ಣಾಗು, ನಾಳೆ ಕುಯ್ತೀನಿ ಅಂತಲೇ ಹೇಳೋಣ. ಹಳಸಿನಣ್ಣು ಜೊತೆ ಆ ಥರ ಮಾತಾಡೋಣ. ಅದಾದಮೇಲೆ ನಾನು ಟಿಫನ್ ಬಾಕ್ಸ್ಗೆಲ್ಲ ರೆಡಿ ಮಾಡಿದೆ. ಎಲ್ಲ ರೆಡಿ ಆದ್ವಿ. ಮತ್ತು ಸ್ಕೂಲಿಗೆ ಬೇರೆ ಹೋಗಬೇಕಿತ್ತಲ್ವಾ. ಸಖತ್ತಾಗಿದೆಯಾ? ಹಾಂ, ಓವರ್ ಆಯಿತು. ಅದು ಯಾಕೆ ಚೆನ್ನಾಗಿದೆ ಹೇಳ? ತರಕಾರಿ ಏನು ಹಾಕಿದ್ವಲ್ಲ, ಪ್ಲೇನ್ ಇದೆಯಲ್ಲ, ಅದಕ್ಕೋಸ್ಕರ ಮಕ್ಳಿಗೆ. ಆಹಾ, ಹೊರಗಡೆ ಕಟ್ಟಿಲ್ಲ, ಒಳಗೆ ಕಟ್ಟಿದ್ದಾರೆ ಅನಿಸುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಹಸುನ ನೋಡೋಕ್ಕೆ ಅಂತ ಬಂದೆ. ಕರು ನೋಡಿ ಎಲ್ಲ ಒಳಗೆ ಕಟ್ಟಿದ್ರು, ಹೊರಗಿನ್ನೂ ಕಟ್ಟಿರಲಿಲ್ಲ. ಫ್ರೆಂಡ್ಸ್, ಹಲಸಿನ ಹಣ್ಣನ್ನು ಕೊಯ್ದುಬಿಟ್ಟು ಉಳಿಯುತ್ತಲ್ಲ, ಅದನ್ನು ಹಾಕೋಣ ಅಂತ ಕೇಳಿದೆ ಹಸ್ಬೆಂಡ್ಗೆ. ಅವರು ಇಲ್ಲಿ ಹಸುಗೆ ಹಾಕ್ಬಿಟ್ರೆ ಅಷ್ಟೇ ಕತೆ, ತಿನ್ನಕ್ಕೆ ಬರಲ್ಲ, ಹಣ್ಣ ಕೊಡೋಣ ಅಂತ ಹೇಳಿ ಹಣ್ಣನ್ನು ತೊಗೊಂಬಂದಿದ್ವಿ. ನಮ್ಮ ಕರುಗೆ ತಿನ್ನಿಸ್ತಾ ಇದ್ದೀವಿ ನೋಡಿ. ಇದು ಓರಿಕರ. ಇದಕ್ಕೆ ಒಂದು ಹೆಸರನ್ನ ಇಡಿ ಫ್ರೆಂಡ್ಸ್ ನೀವೇನ, ನಾವಿನ್ನೂ ಇಟ್ಟಿಲ್ಲ. ಅಲ್ಲಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಪ್ರಸಾದನ ತೊಗೊಂಡು ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.